ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ನೌಶಾದ್ ಬೇಗಮ್. ಇವತ್ತು ಬೆಳಗ್ಗೆ ಬೇಗ ಎದ್ದು ನಾನು ಅಲೀನಾ ಮತ್ತು ನಮ್ಮ ಅಕ್ಕ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ ಒಂದು ಪ್ರೋಗ್ರಾಮ್ ಅಟೆಂಡ್ ಆಗೋಕ್ಕೆ. ಏನು ಪ್ರೋಗ್ರಾಮ್ ಅಂತ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡ್ರಿ. ನಾವು ಹೋಗಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಚಾಮರಾಜಪೇಟೆಯಲ್ಲಿ ಐತಲ್ಲ ಅಲ್ಲೇ. ಇಲ್ಲೇ ಶ್ರೀ ಗುರು ಪಂಚಾಕ್ಷರಿ ಪುಟ್ಟರಾಜ ಸಂಗೀತ ಶಾಲೆ ಬೆಂಗಳೂರು, ಆಮೇಲೆ ಗೀತ ಸಂಗೀತ ಅಕಾಡೆಮಿಯವರು ಕನ್ನಡ ಡಿಮ್ಡಿಮದ ಸಾಂಸ್ಕೃತಿಕ ಸಂಭ್ರಮ ಅನ್ನೋ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ರು. ಈ ಪ್ರೋಗ್ರಾಮ್ದಾಗ ಆನ್ಲೈನ್ ಮತ್ತು ಆಫ್ಲೈನ್ ಸ್ಟೂಡೆಂಟಿಗೆ ಹಾಡೋದಕ್ಕೆ ಅವರು ಅವಕಾಶ ಕೊಟ್ಟಿದ್ರು. ಈ ವಿಡಿಯೋಸ್ ಒಳಗೆ ನಿಮ್ಗೆ ಒಬ್ರು ಸ್ಪೆಷಲ್ ಪರ್ಸನ್ ಕಾಣಿಸ್ತಾರೆ. ಅವ್ರು ಯಾರಂತ ಗೊತ್ತಾ, ಅವ್ರಿಗೆ ಕಮೆಂಟ್ ಮಾಡಿರಿ, ನಾನು ವಿಡಿಯೋ ಎಂಡಿಗೆ ಹೇಳ್ತೀನಿ. ಈ ಪ್ರೋಗ್ರಾಮ್ದಾಗ ಭಾಳ ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಇಲ್ಲೆಲ್ಲರೂ ಕೂತ್ರೊಳಗೆ ಆಲ್ಮೋಸ್ಟ್ ಎಲ್ಲರೂ ಪಾರ್ಟಿಸಿಪೆಂಟ್ಸೇ ಇದ್ದರು. ಅವ್ರ ಜೊತೆಗೆ ಒಂದೊಂದು ಸ್ವಲ್ಪ ಪೇರೆಂಟ್ಸ್ ಇದ್ರು ಅಷ್ಟೇ. ಈ ಪ್ರೋಗ್ರಾಮ್ದೊಳಗೆ ಸವಿಭಾವ ಬಂಧ ಅನ್ನೋ ಒಂದು ಬುಕ್ಕನ್ನು ಬಿಡುಗಡೆ ಮಾಡಿದ್ರು. ಅದನ್ನು ಬರೆದವರು ಸುಪ್ರೀತಾ ಕೆ ಅಂಥೇಳಿ. ಅದರ ಜೊತೆಗೆ ಒಂದು ಗೀತೆನ ಬಿಡುಗಡೆ ಮಾಡಿದ್ರು. ಅದು ನಾನೇನು ಕಾದಿಲ್ಲನಲ್ಲ ನಿನ್ನೆಯ ಹಾದಿ ಅನ್ನೋ ಒಂದು ಗೀತೆ ಕೂಡ, ಅದನ್ನು ಕೂಡ ಸುಪ್ರೀತಾ ಕೆ ಅನ್ನೋರು ಬರೆದಿರೋದು. ಅದರ ಜೊತೆಗೆ ಮತ್ತು ಇಬ್ಬರು ಕವಿಗಳಿಗೆ ಪುರಸ್ಕಾರ ಕೊಟ್ಟು ಸನ್ಮಾನ ಮಾಡಿದ್ರು. ಅವ್ರಿಗೊಂದು ಬಿರುದು ಕೊಟ್ಟರು, ಭಾವ ಸಂಜೀವಿನಿ ಅಂಥೇಳಿ. ಅವ್ರು ಯಾರಂದ್ರೆ ಎನ್ ದಿವ್ಯಾ ಆಚಾರ್ಯ ಮತ್ತು ಶ್ರೀ ಶೈಲೇಶ್ ಭಗವರ್ಥನ್. ಇವರು ನಿರ್ದೇಶಕರು, ವೇದಿಕ್ ಬಯೋ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್. ಆಮೇಲೆ ಇವರೊಬ್ಬರು ಕವಿ ಕೂಡ. ಸೊ ಇವರಿಬ್ಬರಿಗೂ ಸನ್ಮಾನ ಮಾಡಿದರು ಈ ಪ್ರೋಗ್ರಾಮ್ದೊಳಗೆ. ಈ ಪ್ರೋಗ್ರಾಮ್ದೊಳಗೆ ಅಲೀನಾಗ 2 ಹಾಡು ಹಾಡೋ ಅವಕಾಶ ಇತ್ತು. ಸೊ ಆಕೆ 2 ಹಾಡು ಭಾಳ ಚಲೋ ಹಾಡಿದ್ರು. ಒಂದು ಅರಿವೇ ಗುರು ಅಂಥೇಳಿ, ಇನ್ನೊಂದು ಕೆ ಅಶ್ವಥ್ ಅವರು ಹಾಡಿರುವಂತಹದ್ದು ಆಕಾಶದ ನೀಲಿಯಲ್ಲಿ ಅಂತಂದು. ಆದರೆ ಇದು ಕಾಪಿರೈಟ್ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದಕ್ಕೆ ನಾನಿಲ್ಲಿ ಹಾಡುಗಳನ್ನು ಹಾಕಿಲ್ಲ ಹೌದು. ಆದರೆ ಆ ಹಾಡಿಂದ ವಿಡಿಯೋ ನಾನು ಫೇಸ್ಬುಕ್ ಒಳಗೆ ಅಪ್ಲೋಡ್ ಮಾಡೀನಿ. ಆ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಅವಳ ಹಾಡನ್ನು ನೋಡ್ಬೋದು. ಆಮೇಲೆ ಅರಿವೇ ಗುರು ಏನು ಹಾಡಿದ್ಲಲ್ಲ, ಅದನ್ನು ಬರೆದಂತಹ ಕವಿಗಳು ಅಲ್ಲೇ ಅವರಿದ್ದರು. ಸೊ ಅವರು ಭಾಳ ಖುಷಿಯಾಗಿ ಅವ್ರಿಗೊಂದು ಸ್ಪೆಷಲ್ ಗಿಫ್ಟು ಕೊಟ್ಟರು. ಸೊ ಅವ್ರಿಗೆ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವೆಲ್ಲರೂ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ಪ್ರೋಗ್ರಾಮ್ನ. ಸೊ ಈ ಪ್ರೋಗ್ರಾಮ್ದೊಳಗೆ ಭರತನಾಟ್ಯ ಕೂಡ ಪರ್ಫಾರ್ಮೆನ್ಸ್ ಇತ್ತು. ಅಂದರೆ ಈ ಅಕಾಡೆಮಿ ಭರತನಾಟ್ಯನ ಕಲಿಸ್ತಾರೆ ಅವರು. ಆಮೇಲೆ ಇವ್ರು ಭಾಳ ಚಲೋ ಮಾಡಿದರು ಭರತನಾಟ್ಯ. ಸೊ ಪ್ರೋಗ್ರಾಮ್ ಎಂಡಿಗೆ ಎಲ್ರಿಗೂ ಸರ್ಟಿಫಿಕೇಟ್ ಸಿಕ್ತು. ಗ್ರೂಪ್ ಫೋಟೋಸ್ ಎಲ್ಲನೂ ತೊಗೊಂಡ್ವಿ. ಇವರು MV ಷಡಕ್ಷರಿ ಅಂತ, ಇವರೇ ಅರಿವೇ ಗುರು ಅನ್ನೋ ಹಾಡನ್ನು ಬರೆದವರು. ಇವ್ರಿಗೆ ಶೃಂಗಾರ ಕವಿ ಅಂತಲೇ ಕರೀತಾರೆ ಎಲ್ಲರೂ. ಇವರೇ ಅಲೀನಾಗೆ ಸ್ಪೆಷಲ್ ಗಿಫ್ಟ್ನ ಕೊಟ್ಟಿರೋದು. ವಿಡಿಯೋ ಎಂಡೊಳಗೆ ಸ್ಪೆಷಲ್ ಪರ್ಸನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ, ಅದು ಇವರೇ. ಇವ್ರ ಹೆಸರು ರಾಜು ಎನ್ನೂರ್ ಅಂತ. ಇವರು ಝೀ ಕನ್ನಡದಲ್ಲಿ ಬರುವಂತಹ ಸರಿಗಮಪ ಲಿಟಲ್ ಚಾಂಪ್ಸ್ ಜ್ಯೂರಿ ಮೆಂಬರು. ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರು ಹೌದು. ಆಮೇಲೆ ಕರ್ನಾಟಕ ನೃತ್ಯ ಸಂಗೀತ ಅಕಾಡೆಮಿಯ ಸದಸ್ಯರು ಕೂಡ. ಇವ್ರ ಹತ್ರನೇ ನಮ್ಮ ಅಲೀನಾ ಆನ್ಲೈನ್ ಕ್ಲಾಸಸ್ ತಗೋತಾ ಇರೋದು. ಇದರಿಂದನೇ ಅವಳಿಗೆ ಇಲ್ಲಿ ಹಾಡೋ ಅವಕಾಶನೂ ಸಿಕ್ಕಿದೆ. ಸೊ ಈ ವಿಡಿಯೋ ಥ್ರೂ ನಾನು ಪೂರ್ತಿ ಟೀಮಿಗೆ ಥ್ಯಾಂಕ್ ಯು ಹೇಳ್ತೀನಿ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.